ನಿನ್ನ ಮರೆಯಲಾರೆ ನಿನ್ನ ಮರೆಯಲಾರೆ. ಹೇಗೆ ಕಾಣ್ತಾ ಇದ್ದೀನಿ? ಮದುವೆಗೆ ಹೋಗ್ತಾ ಇದ್ದೀನಿ. ಅಯ್ಯೋ, ಗಂಗಾಧರನ ಹತ್ರ ಹಣ ಕೇಳಬೇಕಿತ್ತು. ಓಕೆ, ನಾನು ಆಫೀಸಿಗೆ ಬಂದ ಕೂಡಲೇ ನಿಮಗೆ ಮೀಟ್ ಮಾಡ್ತೀನಿ, ಓಕೆನಾ? ಲಕ್ಷ್ಮಿ, ಬಂದೆ. ರೆಡಿ ಅದೇನೆ? ಸರಿನಪ್ಪ, ನಮ್ಗೆ ಲೇಟ್ ಆಯ್ತು, ನಾವಿನ್ ಹೊರಡ್ತೀವಿ. ರೆಡಿ, ಹೋಗೋಣ. ಮಗನೇ, ಗಂಗಾ ದುಡ್ಡೇ ಕೊಡಲೇ ಇಲ್ಲ ಕಣೆ. ನಮ್ಮ ಮದುವೆಗೆ ಹೆಂಗೆ ಹೋಗಲಿ, ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಕಣೆ. ತುಂಬ ನೋವಾಗ್ತಾ ಇದೆ. ಮಾವ, ಇವತ್ತು ಆಫೀಸಲ್ಲಿ ಲೇಟ್ ಆಯ್ತು. ಈಗ ಅಡುಗೆ ಮಾಡಕ್ ಆಗೋದಿಲ್ಲ. ಅದಕ್ಕೆ ಬರ್ತಾ ಡಾಮಿನೋಸ್ಗೆ ಹೋಗಿದ್ವಿ. ನಿಮಗೂ ತಿನ್ನಕ್ ತಂದಿದ್ದೀವಿ. ತಿನ್ಬಿಟ್ಟು ಮಲ್ಕೊಳ್ಳಿ, ಸರಿನಾ? ಏನು ಮಾಡ್ತಿದ್ಯಪ್ಪ? ಚಪ್ಲಿಗೆ ಪಿನ್ ಹಾಕ್ತಾ ಇದ್ದೀನಿ. ಹಾಂ. ಲಕ್ಷ್ಮಿ, ಬಂದೆ. ಸರಿನಪ್ಪ, ನಾವು ಹೋಗಿ ಬರ್ತೀವಿ. ನಾನು ಬರ್ತೀನಿ. ಬೇಡಪ್ಪ, ಅಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬಂದು ಏನು ಮಾಡ್ತೀಯಾ? ಸುಮ್ಮನೆ ಕೂತ್ಕೋ. ಸರಿ, ನಡಿ, ಹೋಗೋಣ. ಅಪ್ಪ ದೇವರೇ, ಒಳ್ಳೇದು ಮಾಡಪ್ಪ. ಏಯ್ ನಿಂತ್ಕೊಳ್ಳೋ. ಏಯ್ ನಿಂತ್ಕೊಳ್ಳೋ. ಚಪ್ಲಿ ಕದೀತಿಯೇನೋ? ಇಲ್ಲ ಸರ್. ಇರು, ಪೊಲೀಸ್ರಿಗೆ ಹಿಡಿದು ಕೊಡ್ತೀನಿ ನಿನ್ಗೆ. ಬೇಡ ಸರ್, ತಪ್ಪಾಯ್ತು. ನಮ್ಮ ಮುಂದೆ ಚಪ್ಪಲಿ ಹಾದೋಗಿದೆ ಸರ್. ನಮ್ಮಮ್ಮಂಗೆ ಕಲ್ಲು ಮುಳ್ಳು ಚುಚ್ಚಿದ ನೋವು ಆಗಿದೆ ಸರ್. ದುಡ್ಡೇ ಇಲ್ಲ ಸರ್. ಟ್ಯಾಬ್ಲೆಟ್ ಬೇರೆ ಮುಗಿದು ಹೋಗಿದೆ. ಇವನಿಗೆ ಹೆಂಗೆ ಹೇಳಿ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಪ್ಪ. ಇನ್ಮೇಲೆ ಪ್ರತಿ ತಿಂಗಳು ಸ್ಯಾಲ್ರಿ ಆದಮೇಲೆ ದುಡ್ಡನ್ನ ನಾನೇ ನಿಮ್ಗೆ ತಂದು ಕೊಡ್ತೀನಿ. ನೀವೆಲ್ಲೇ ಹೊರಗೆ ಹೋಗಬೇಕು ಅಂದರೂ ನನ್ನ ಕೇಳಿ ಅಪ್ಪ, ನಾನೇ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ನನಗೆ ಗೊತ್ತಿಲ್ಲದೇನೆ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಪ್ಪ, ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಪ್ಪ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಕಡೆಗೂ ಅವ್ರ ಮಗ ಅರ್ಥ ಮಾಡ್ಕೊಂಡ ಅಲ್ವಾ?
ಹೀಗೆ ಎಷ್ಟೋ ತಂದೆ ತಾಯಿಗಳು ಅವ್ರ ಮಕ್ಕಳಿಗೆ ಹೇಳೋಕ್ಕಾಗದೆ ತುಂಬ ನೋವು ಪಡ್ತಿರ್ತಾರೆ. ಅವ್ರಿಗೇನು ಬಿ ಪಿನೋ ಶುಗರು ಏನೇನೋ ವಯಸ್ಸಾದ ಮೇಲೆ ಎಲ್ರಿಗೂ ಒಂದು ರೋಗ ಅಂತಂತ ಇರುತ್ತೆ. ಅದನ್ನು ಮಕ್ಕಳಾದವರು ಅವ್ರ ಇಷ್ಟ ಕಷ್ಟಗಳನ್ನ ನೋಡಬೇಕು. ಓಕೆಪ್ಪ ಅವ್ರೇನು ರಿಟೈರ್ಮೆಂಟ್ ಇದೆ, ರಿಟೈರ್ಡ್ ಏನೋ ದುಡ್ಡು ಬರ್ತಾ ಇದೆ ಅಂದರೆ ಓಕೆ. ಕೆಲವು ಜನರಿಗೆ ಜಾಬ್ ಇರಲ್ಲ, ಏನಿರಲ್ಲ, ಪ್ರೈವೇಟಲ್ಲಿ ಜಾಬ್ ಮಾಡಿರ್ತಾರೆ, ಇಲ್ಲಪ್ಪ ಅಂದರೆ ಏನೋ ವ್ಯವಸಾಯ ಮಾಡ್ತಿರ್ತಾರೆ. ಅವರಿಗೆಲ್ಲ ಪೆನ್ಷನ್ ಎಲ್ಲಿ ಬರುತ್ತೆ? ಪಾಪ ಅವ್ರನ್ನ ಯಾರು ಕೇಳಬೇಕು? ಮಕ್ಕಳು ತಾನೇ ಕೇಳಬೇಕು. ಅದಕ್ಕೋಸ್ಕರ ಮಕ್ಕಳಾದ್ರೆ ಪ್ರತಿಯೊಬ್ಬರ ಜವಾಬ್ದಾರಿ ಅದು. ತಂದೆ ತಾಯಿ ಏನು ಬೇಕು, ವಯಸ್ಸಾದ್ಮೇಲೆ ಅವರು ಒಂಥರ ಮಗು ಥರ, 1 ವರ್ಷದ ಮಗು, 2 ವರ್ಷದ ಮಗು, 3 ವರ್ಷದ ಮಗು ಅಂತೀವಲ್ಲ, ಹಾಗೆ ಹೋಗ್ತಾ ಹೋಗ್ತಾ ವಯಸ್ಸಾಗ್ತಾ ತಂದೆ ತಾಯಿಗಳು ಮಗು ಥರ ಆಡೋಕ್ಕೆ ಶುರು ಮಾಡ್ತಾರೆ, ಮಗು ಥರ ಇರ್ತಾರೆ. ಮಕ್ಕಳಾದ್ರೂ ನಾವು ಅವ್ರ ಮಗು ಥರ ಟ್ರೀಟ್ ಮಾಡಬೇಕು, ಮಗು ಥರ ನೋಡ್ಕೋಬೇಕು. ಅವ್ರು ಏನು ಇಷ್ಟ ಕಷ್ಟಗಳನ್ನ ಕೇಳಬೇಕು, ಅವ್ರಿಗೆ ಏನು ಬೇಕೋ ಅದನ್ನು ನಾವು ನೋಡ್ಕೋಬೇಕು. ಅದು ನಿಜವಾದ ಮಕ್ಕಳ ಕರ್ತವ್ಯ. ಈ ವಿಡಿಯೋ ಮಾಡಿರೋ ಉದ್ದೇಶನೇ ಅಷ್ಟೇ. ಯಾರ್ಯಾರು ಈ ವಿಡಿಯೋ ನೋಡ್ತಿರಲ್ಲ, ದಯಮಾಡಿ ನಿಮ್ಮ ತಂದೆ ತಾಯಿ ಹತ್ರ ಹೋಗಿ ಅವ್ರಿಗೆ ಏನು ಕಷ್ಟ ಇದೆ, ಏನು ಬೇಕಾಗಿದೆ, ದಯಮಾಡಿ ಒಂದು ಸರಿ ಕೇಳಿ. ನಮ್ಮ ವಿಡಿಯೋ ನೋಡಾದರೂ ಕೇಳಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.